ಬೀದರ್ನ ಬಿವಿಪಿ ಕಾಲೇಜ್ ಮುಂಭಾಗದಲ್ಲಿ ಮಿತ್ರಾ ಚಾಯ್ ಹಾಗೂ ಟಿಫಿನ್ ಸೆಂಟರ್ನ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಮಹೇಶ್ ಹಾಗೂ ರಾಠೋಡ್ ಪ್ರೇಮ್ ಕುಮಾರ್ ಇವರಿಬ್ಬರ ಸಹಭಾಗಿತ್ವದಲ್ಲಿ ಈ ಮಿತ್ರಾ ಚಾಯ್ ಹಾಗೂ ಟಿಫಿನ್ ಸೆಂಟರ್ ಸ್ಥಾಪನೆ ಮಾಡಿದ್ದು, ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿ ನೂತನ ಉದ್ಯಮಕ್ಕಾಗಿ ಶ್ರೇಯೋ ಅಭಿವೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಕುರಿತಾಗಿ ಮಹೇಶ್ ಅವರು ಮಾತನಾಡಿ, ದಕ್ಷಿಣ ಭಾರತದ ಸ್ಪೆಷಲ್ ಚಾಯ್ ಹಾಗೂ ಟಿಫಿನ್ ಇಲ್ಲಿ ಮಾಡಲಾಗ್ತಾ ಇದೆ. ನಮ್ಮ ಬೀದರ್ ಭಾಗದ ಜನರಿಗೆ ದಕ್ಷಿಣ ಭಾರತದ ರುಚಿನ ಉಣಬಡಿಸುವ ಸಣ್ಣ ಪ್ರಯತ್ನವನ್ನು ನಮ್ಮ ವತಿಯಿಂದ ಮಾಡಲಾಗ್ತಾ ಇದೆ. ಉದ್ಯೋಗ ಅರಸಿಕೊಂಡು ನಾನು ಬೆಂಗಳೂರು ಹೋಗಿದ್ದೆ. ಆದರೆ ಬೆಂಗಳೂರಿನಲ್ಲಿ ದಕ್ಷಿಣ ಭಾರತದ ಟಿಫಿನ್ ಸೆಂಟರ್ ಹಾಗೂ ಟೀ ಸೆಂಟರ್ಗಳಿಂದ ಇನ್ಸ್ಪೈರ್ ಆಗಿ ಬೀದರ್ಗೆ ಮರಳಿ ನಾನು ಕೂಡ ಮಿತ್ರಾ ಚಾಯ್ ಹಾಗೂ ಟಿಫಿನ್ ಸೆಂಟರ್ ಹೆಸರಿನಲ್ಲಿ ಹೋಟೆಲ್ ಒಂದನ್ನು ತೆಗೆದಿದ್ದು, ಒಮ್ಮೆ ಕುಟುಂಬ ಸಮೇತ ಬಂದು ಭೇಟಿ ನೀಡಿ ರುಚಿಯನ್ನು ಸವಿರಿ ಎಂದು ಹಾಗೂ ಹೊಸ ಉದ್ಯಮಕ್ಕಾಗಿ ಪ್ರೋತ್ಸಾಹಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ರಾಠೋಡ್ ಪ್ರೇಮ್ ಕುಮಾರ್ ಅವರು ಮಾತನಾಡಿ, ಇಲ್ಲಿ ದಕ್ಷಿಣ ಭಾರತ ಹಾಗೂ ತೆಲಂಗಾಣ ಮಾದರಿಯ ಟೇಸ್ಟ್ನ ಟೀ ಮಾಡಲಾಗ್ತದೆ. ಖಾರ ಘಾಟ್ನಿಂದ ಕೂಡಿರುವ ಟಿಫಿನ್ ಹಾಗೂ ಫಾಸ್ಟ್ ಫುಡ್ ಮಾಡುತ್ತೇವೆ ಎಂದರು. ಇದೇ ವೇಳೆ ರಮೇಶ್ ಪವಾರ್ ಅವರು ಮಾತನಾಡಿ, ಇವರಿಬ್ಬರ ಪ್ರಯತ್ನಕ್ಕೆ ಶುಭ ಕೋರಿದರು. ನಮಸ್ಕಾರಗಳು. ನಾವು ಇಂದು ನಮ್ಮ ದಕ್ಷಿಣ ಭಾರತದ ಅಥೆಂಟಿಕ್ ಸ್ಟೈಲ್ನಲ್ಲಿ ಸೌತ್ ಇಂಡಿಯನ್ ಟೇಸ್ಟ್ನಲ್ಲಿ ನಾವು ಇಂದು ಮಿತ್ರಾ ಚಾಯ್ ಅಂತ ಹೊಸ ಟಿಫಿನ್ ಸೆಂಟರ್ ಮತ್ತು ಚಾಯನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ನಮ್ಮ ಬೀದರ್ ಜನತೆಗೆ ಸೌತ್ ಇಂಡಿಯಾದ ಟೇಸ್ಟನ್ನು ನಾವು ಅವರಿಗೆ ಪ್ರೊವೈಡ್ ಮಾಡಬೇಕಂತೇಳಿ ನಾವು ಆ ಉದ್ದೇಶದಿಂದ ಇಲ್ಲಿ ನಾವು ನಮ್ಮದು ಮಿತ್ರಾ ಚಾಯ್ ಅಂತ ಒಂದು ಹೋಟೆಲನ್ನು ಓಪನ್ ಮಾಡಿದ್ದೇವೆ. ಎಲ್ಲ ಜನತೆಗೆ ಬಂದು ಇಲ್ಲಿನ ಟೇಸ್ಟನ್ನು ಚೆಕ್ ಮಾಡಿ ಮತ್ತು ಹಾಗೆ ಎಲ್ಲರೂ ಇಲ್ಲಿನ ಚೆಕ್ ಜೊತೆ ಇಲ್ಲಿನ ವಾತಾವರಣವನ್ನು ಉಪಯೋಗಿಸಿ ಎಂದು ಹೇಳ್ತೇವೆ. ಸೌತ್ನ ಅಂದರೆ ಕೇರಳ ಆಗಲಿ ತಮಿಳುನಾಡಿನಲ್ಲಿ ಯಾವ ಥರ ಸೌತ್ ಇಂಡಿಯನ್ ಟೇಸ್ಟ್ನಲ್ಲಿ ನಡೀತೆ ಆ ಥರನು ನಾನು ಅದೇ ಟೇಸ್ಟ್ನನ್ನು ನಾವು ಬೀದರ್ನಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಎಲ್ಲ ಥರದ ಇಡ್ಲಿಯ ದೋಸೆ ಆಗಲಿ ಅದು ಸೌತ್ ಇಂಡಿಯನ್ ಟೇಸ್ಟ್ನಲ್ಲಿ ನಾವು ಇಲ್ಲಿ ನಮ್ಮ ಥರನೂ ರೆಡಿ ಮಾಡಲಾಗುತ್ತದೆ. ಹಾಗೆ ಅದರ ಜೊತೆ ಚಾಯ್ನು ನಾವು ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೆವು. ಇದು ಚಾಯ್ನಲ್ಲಿ ನಮ್ಮ ಸೌತ್ ಇಂಡಿಯನ್ ಟೇಸ್ಟ್ ಆಗಲಿ ಯಾವುದು ಫ್ಲೇವರ್ ಆಗಲಿ ಅದನ್ನು ನಾವು ಚಾಯ್ನಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಈಗ ನೋಡ್ತೀವಿ ನಾವು ಹಂಡಿ ಚಾಯ್ ಮಾಡ್ತಾರೆ, ಮಟ್ಕಾ ಚಾಯ್ ಇಲ್ಲ ಅದು ಮಟ್ಕಾ ಚಾಯ್ ಅದು ನಾವೇನು ತೆಗೆದಿಲ್ಲ. ಡಿಫ್ರೆಂಟ್ ಅಂದ್ರೆ ನಮ್ಮ ಫ್ಲೇವರ್ ಬೇರೆ ಇದ್ದೀವಿ. ಸೌತ್ನಲ್ಲಿ ಯಾವ್ದು ನಮ್ಮ ಫ್ಲೇವರು ಅದನ್ನು ನಾವು ಚೇಂಜ್ ಮಾಡಿದ್ದೇವೆ. ಫ್ಲೇವರ್ನಲ್ಲಿ ಎಲ್ಲೂ ಸಿಗಲ್ಲ ಆ ಥರ ನಾವು ಫ್ಲೇವರನ್ನು ಮಾಡಿದ್ದೇವೆ. ನಾವು ಬೀದರ್ನಲ್ಲಿ ಎಲ್ಲ ಕಡೆ ಟೆಸ್ಟ್ ಮಾಡಿ ಆ ನಂತರ ನಾವು ಒಂದು ಬೇರೆ ರೀತಿಯಾಗಿ ಫ್ಲೇವರ್ನನ್ನು ನಾವು ತಂದಿದ್ದೇವೆ. ನನ್ನ ಹೆಸರು ಮಹೇಶ್ ಅಂತ. ನಾನು ಇಲ್ಲೇ ಬೀದರ್ನಲ್ಲೇ ನಾನು ಸ್ಟಡಿ ಮಾಡಿರೋದು. ಬಟ್ ನಂದು ಜಾಬ್ಗೋಸ್ಕರ ನಾನು ಬೆಂಗಳೂರು ಹೋಗಿ ಅಲ್ಲಿಂದ ನಾನು ಇನ್ಸ್ಪೈರ್ ಆಗಿ ಅಲ್ಲಿಂದ ಟಿಫಿನ್ ಆಗಲಿ ಚಾಯ್ನ ಇನ್ಸ್ಪೈರ್ ಆಗಿ ನಾನು ನಮ್ಮ ಬೀದರ್ ಜನತೆಗೆ ಕೊಡಬೇಕೆಂದು ಆ ಉದ್ದೇಶದಿಂದ ನಾನು ಇಲ್ಲಿ ಒಂದು ನಮ್ಮ ಮಿತ್ರಾ ಚಾಯ್ ಅಂತೇಳಿ ಇದೆ ಗುಂಪಾ ರೋಡಿಗೆ ಬಿವಿಪಿ ಕಾಲೇಜ್ ಅಪೋಸಿಟ್ನಲ್ಲಿ ಮಿತ್ರಾ ಚಾಯ್ ಅಂತ ಓಪನ್ ಮಾಡ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಮಾಧ್ಯಮಿತರಿಗೆ ನಮಸ್ಕಾರ ಹಾಗೂ ನಮ್ಮ ಎಲ್ಲ ನವಯುವಕರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ನಮ್ಮ ನವಯುವಕರು ಹಾಗೂ ನಮ್ಮ ಹುಡುಗರು ಆದಂಥ ಶ್ರೀ ಮಹೇಶ್ ಹಾಗೂ ನಮ್ಮ ಚಂದರ್ ರಾಠೋಡ್ ಇವರಿಬ್ಬರು ಏನಂದ ಒಂದು ಸೌತ್ ಇಂಡಿಯಾ ನಮ್ಮ ದಕ್ಷಿಣ ಭಾರತದ ಒಂದು ಹೊಸ ಸ್ಟೈಲ್ನಲ್ಲಿ ಹೋಟೆಲ್ ಒಂದು ಉದ್ಘಾಟನೆ ಮಾಡಿದ್ದಾರೆ. ಒಳ್ಳೆ ರೀತಿಯ ಚಾಯ್ ಆಗಲಿ, ಆಮೇಲೆ ಒಳ್ಳೆ ರೀತಿಯ ತಿಂಡಿ ತಿನಿಸು, ಅದರಲ್ಲಿ ಸೌತ್ ಇಂಡಿಯಾದಲ್ಲಿ ಇಡ್ಲಿ ದೋಸೆ, ಆಮೇಲೆ ಪ್ಲೇನ್ ದೋಸೆ, ಸೆಟ್ ದೋಸೆ, ಮಸಾಲ ದೋಸೆ, ಆನಿಯನ್ ದೋಸೆ ಅಂತೇಳಿ ಸುಮಾರು ಒಂದು 10-16 ಏನಂತಪ್ಪ ಅಡುಗೆ ಟೇಸ್ಟ್ನಲ್ಲಿ ಇವ್ರ ಹತ್ರ ಏನಪ್ಪ ಅಂದ್ರೆ ಬೀದರ್ ಜನತೆಗೆ ಒಂದು ಒಳ್ಳೆ ಟೇಸ್ಟ್ ಬರಬೇಕು. ಸೌತ್ ಇಂಡಿಯಾದಲ್ಲಿ ಯಾವುದು ತಿಂಡಿಗಳಲ್ಲಿ ಮಸಾಲ ಯೂಸ್ ಮಾಡ್ತಾರೆ, ಅವರು ಆ ಕಡೆಯಿಂದ ಎಲ್ಲ ಇದು ತರಿಸಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಹುಡುಗರು ಒಳ್ಳೆ ಎಜುಕೇಷನ್ ಮಾಡಿ ಅದರ ಬಗ್ಗೆ ಬೆಂಗಳೂರು ಸೈಡ್ ಹೋಗಿ ಅಲ್ಲಿ ಒಳ್ಳೆಯ ಯಾವ ಥರ ರೆಡಿ ಮಾಡ್ತಾರೆ ಅಲ್ಲಿ ನಮ್ಮ ತಿಂಡಿಗಳಲ್ಲಿ ಸ್ನ್ಯಾಕ್ಸ್ ಆಗಲಿ, ಆಮೇಲೆ ನಾಷ್ಟಗಳ ಅದಾಗಲಿ ಯಾವ ರೀತಿ ಮಾಡ್ತಾರಪ್ಪ ಅಂತ ಅಲ್ಲೆಲ್ಲ ಹುಡುಗರೆಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಒಂದು ತನ್ನದೇ ಒಂದು ಪ್ರತಿಭೆ ಮಾಡಬೇಕು. ನೌಕರಿನೇ ಭಾಳ ಮುಖ್ಯ ಎಲ್ಲ ಜೀವನದಲ್ಲಿ. ಬಿಸ್ನೆಸ್ ಮಾಡೋ ನಾವು ಉದ್ಧಾರ ಆಗಬೇಕಂತೇಳಿ ಇಬ್ಬರು ಹುಡುಗರು ಕಲ್ತು ಒಂದು ಒಳ್ಳೆ ರೀತಿಯೊಂದು ಹೋಟೆಲ್ ಹಾಕಿ ಒಂದು ಬೀದರ್ ಜನತೆಗೆ ಇಲ್ಲಿ ಸೌತ್ ಇಂಡಿಯಾ ಟೇಸ್ಟ್ ಮಾಡ್ಬೇಕಂತೇಳಿ ಇದು ಮಾಡ್ತಾ ಇದ್ದಾರೆ. ಎಲ್ಲ ನವಯುವಕರಿಗೆ ಒಂದು ಒಳ್ಳೆಯದು ಮಂದಿ ಇಲ್ಲಿ ನಾಷ್ಟ ಮಾಡಬೇಕು, ಒಂದು ಎಲ್ಲ ರುಚಿ ಇದು ಮಾಡ್ಕೋಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ರಮೇಶ್ ಪವಾರ್, ಬೀದರ್. राठौड़ प्रेम कुमार, मेरा नाम राठौड़ प्रेम कुमार है। यहाँ पे प्लान क्या है बोले तो चाय और टिफ़िन और फास्ट फूड के लिए प्लान बना के हमें चाय टेस्ट बनाने के लिए हम कहीं जाके पिए। लेकिन हमारे तेलंगाना में बहुत सारे चाय
यहाँ चाय लवर्स बहुत है, तो वो चाय टेस्ट इधर नहीं मिल सकता। सो यहाँ चाय डालने की प्लान है कि यहाँ पे हमारे तेलंगाना की चाय यहाँ बना के देंगे और टेस्ट भी उतना भी टेस्ट होगा, इसलिए ये चाय और फास्ट फूड टिफ़िन इडली सांभर और हमारे कर्नाटक में बहुत मैं देखा जब से टेस्ट करा तो थोड़ा स्वीट रहता खाना, और हमारे तेलंगाना में क्या है बोले तो मिर्ची ज़्यादा और तेलुगु में बोलते घाट रहता थोड़ा अच्छा टेस्ट। और एक बार आके खा के और चाय पी के टेस्ट करके देखिए।